ಇನ್ನು ಶಿವಮೊಗ್ಗದಿಂದ ಈಶ್ವರಪ್ಪನವರು ಬಂಡಾಯ ಸಾರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತೇ ನಿಲ್ತೀನಿ ಅಂತ ಹೇಳಿದ್ದಾರೆ. ಅವರ ಬಂಡಾಯ ಶಮನ ಮಾಡುವಂತಹ ಯಾವ ಪ್ರಯತ್ನಗಳು ಕೂಡ ಫಲ ಕೊಟ್ಟಿಲ್ಲ. ಈ ನಡುವೆ ಅಯೋಧ್ಯೆಯಿಂದ ಕರೆ ಮಾಡಿದ್ರಂತೆ ಗೋಪಾಲ್ಜಿ ಅವರು. ಅವರ ಸಂಭಾಷಣೆ ಕೂಡ ನಮಗೆ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಶಿವಮೊಗ್ಗದಿಂದ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯದಂತೆ ಒತ್ತಡಗಳು ಬರ್ತಾ ಇದೆ ಅವರಿಗೆ. ಅಯೋಧ್ಯೆಯಿಂದ ಕರೆ ಮಾಡಿದ್ರಂತೆ ಗೋಪಾಲ್ಜಿ ಅವರು. ಕಣದಿಂದ ಹಿಂದೆ ಸರಿಬೇಡಿ, ಹಿಂದುತ್ವ ಉಳಿಬೇಕು, ರಾಮ ಮಂದಿರ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ ಗೋಪಾಲ್ಜಿ ಅವರು. ಅವಾಗಿಂದಲೂ ಕೂಡ ಗೋಪಾಲ್ಜಿ ಅಲ್ಲೇ ಇದ್ದಾರೆ. ಪಬ್ಲಿಕ್ ಟಿವಿಗೆ ಈಶ್ವರಪ್ಪ ಮತ್ತು ಗೋಪಾಲ್ಜಿ ನಡುವಣ ದೂರವಾಣಿ ಸಂಭಾಷಣೆ ಕೂಡ ಲಭ್ಯವಾಗಿದೆ. ನಮಸ್ಕಾರ ಗೋಪಾಲ್ಜಿ, ಹೇಳಿ. ಇಲ್ಲಿ ಸಾಧು ಸಂತರು ಇದರ ಅಲ್ಲಿ ಮಠಕ್ಕೆ ಬಂದಿದ್ದೆ. ಎಲ್ಲ ಸಾಧು ಸಂತರು ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತಗೋತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ದುವ, ನಮ್ಮ ಆಶೀರ್ವಾದ ಇದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾವೇರಿ ಇಲ್ಲಲ್ಲ, ನನ್ನ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೋಟ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲಾ? ಬೇಡ, ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿ ಇರೋ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ನಮಸ್ಕಾರ. ನಮಸ್ಕಾರ. ಇದು ಗೋಪಾಲ್ಜಿ ಅವ್ರ ಜೊತೆಗೆ ಸಂಭಾಷಣೆ. ಗೋಪಾಲ್ಜಿ ಅವರು ಕಾರ್ಯಕ್ರಮಕ್ಕೆ ಹೋಗಿ ಮೋದಿಯವರ ಕಾರ್ಯಕ್ರಮಕ್ಕೆ ಅಂತ ಹೇಳ್ದಂಗಿದೆ. ನಾನು ಹೋಗಲ್ಲ, ಹೋಗ್ಬಿಟ್ರೆ ಮೋದಿಯವರು ರಾಘವೇಂದ್ರ ಓಟ್ ಕೇಳ್ತಾರೆ, ನಾನೇನು ಮಾಡಲಿ ಅಂತ ಕೇಳಿದ್ದಾರೆ. ಬಟ್ ಇವರು ಈಶ್ವರಪ್ಪನವ್ರ ವರ್ಷನ್ ಏನಂತಂದರೆ, ನಾನು ಕಣದಿಂದ ಹಿಂದೆ ಸರಿಯಲ್ಲ, ಹಿಂದುತ್ವ ಉಳಿಬೇಕು, ಸಾಧು ಸಂತರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರ ವಿರೋಧಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ, ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ.